ಮಂಡಿಸಿದಂಥ ಬಡ್ಜೆಟ್ ಇಟ್ಸ್ ನಾಟ್ ಇಂಡಿಯನ್ ಬಡ್ಜೆಟ್, ಇಟ್ ವಾಸ್ ದ ಬಡ್ಜೆಟ್ ಆಫ್ ಬಿಹಾರ್, ಬಿಕಾಸ್ ಬಿಹಾರ್ ಎಲೆಕ್ಷನ್ ದೇ ವಾಂಟ್ ಟು ವಿನ್. ಬಡ್ಜೆಟ್ ಆಫ್ ಡೆಲ್ಲಿ ದೇ ವಾಂಟ್ ಟು ವಿನ್. ಲಾಸ್ಟ್ ಟೈಮು 2024-25 ಸಾಲಿನಲ್ಲಿ ಇದೇ ನಿರ್ಮಲಾ ಸೀತಾರಾಮ್ ಅವರು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುನ ಓಲೈಸ್ಕೊಳ್ಳುವಂಥದಕ್ಕೇ ಇಲ್ಲಿ 46,000 ಕೋಟಿ ಪ್ಯಾಕೇಜ್ನ ಘೋಷಣೆ ಮಾಡೋದು, ಆಂಧ್ರಾಗೆ 43,000 ಕೋಟಿ ಘೋಷಣೆ ಮಾಡೋದು, ಈಗ 78,000 ಕೋಟಿ ಘೋಷಣೆ ಮಾಡಿದ್ದಾರೆ ಪ್ಯಾಕೇಜ್ನ ಬಿಹಾರಕ್ಕೆ. ನಮ್ಮ ರಾಜ್ಯದ 19 ಜನ MP ಗಳಿದ್ದಾರೆ, 5 ಜನ ಮಂತ್ರಿಗಳಿದ್ದಾರೆ. ಏನು ತಂದ್ರಿ? ದಯಮಾಡಿ ಹೇಳಿ ಸ್ವಾಮಿ. ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಹೆಚ್ಚಿನ ಟ್ಯಾಕ್ಸ್ನ ಕೊಡ್ತಾ ಇರುವಂಥ ರಾಜ್ಯಗಳ ಪೈಕಿ 2ನೇವ್ರು ನಾವು. ವಿ ಸ್ಟ್ಯಾಂಡ್ ನಂಬರ್ 2 ಇನ್ ದ ಕಂಟ್ರಿ. ಯು ನೋ ವಾಟ್ ಇಸ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ವಿ ಆರ್ ಪೇಯಿಂಗ್ ಟು ದಿ ಸೆಂಟರ್? ಆಲ್ ದ ಟ್ಯಾಕ್ಸಸ್, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ ಟ್ಯಾಕ್ಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಎಲ್ಲವೂ ಸೇರಿ 8ರಿಂದ 10 ಟೈಪ್ ಆಫ್ ಟ್ಯಾಕ್ಸಸ್ಗಳಿದ್ದಾವೆ. ಎಲ್ಲವೂ ಸೇರಿ ನಮ್ಮ ರಾಜ್ಯದಿಂದ ವರ್ಷಕ್ಕೆ ಕೇಂದ್ರಕ್ಕೆ ಕಳಿಸ್ತಾ ಇರುವಂಥದ್ದು 4.95 ಲಕ್ಷ ಕೋಟಿ. ಅಂದರೆ ಆಲ್ಮೋಸ್ಟ್ 5 ಲಕ್ಷ ಕೋಟಿಯಷ್ಟು ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಟ್ಯಾಕ್ಸ್. ನಿಮ್ಮ ಫೈನಾನ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ, 15th ಪೇ ಕಮಿಷನ್ನು ಮತ್ತು 16th ಪೇ ಕಮಿಷನ್ ಇವೇನು ರಚನೆ ಮಾಡಿದ್ರಿ, ಆ ಫೈನಾನ್ಸ್ ಗೈಡ್ಲೈನ್ಸ್ ಪ್ರಕಾರನೇ ಯಾವ ರಾಜ್ಯದಿಂದ ಎಷ್ಟು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊತೀರಿ ಆ ರಾಜ್ಯಕ್ಕೆ ವಾಪಸ್ಸು 42% ಕೊಡಬೇಕು ಅಂತ ಇದೆ ನಿಮ್ಮ ಗೈಡ್ಲೈನ್ಸು, ನಿಮ್ಮ ರೂಲು. 42% ದ ಟೋಟಲ್ ಅಮೌಂಟ್ ಆಫ್ ಟ್ಯಾಕ್ಸ್ ವಿಚ್ ಯು ಕಲೆಕ್ಟ್ ಫ್ರಮ್ ದ ಸ್ಟೇಟ್ಸ್ ಶುಡ್ ಬಿ ರಿಟರ್ನ್ ಬ್ಯಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.